ದರ್ಶನ್ ಪ್ರಕರಣದಲ್ಲಿ ಎಸ್ಪಿಪಿ ಬದಲಾವಣೆ ಅನ್ನೋದು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿಮಾ. ಎಸ್ ಸರ್. ಸರ್, ಕೇಸ್ನ ಈ ಹಂತದಲ್ಲಿ ಎಸ್ಪಿಪಿ ಬದಲಾವಣೆ ಅನ್ನೋದು ಕೇಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇದು ಎಂತ ಪರಿಣಾಮನೂ ಬೀರೋದಿಲ್ಲ ನೋಡಿ. ಎಸ್ಪಿಪಿ ಅಂದ್ರೆ ಸೆಕ್ಷನ್ 24(8) ಆಫ್ CRPC ಕೆಳಗಡೆ ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಸರ್ಕಾರ ಮಾಡುತ್ತೆ ಯಾವ್ದಾದ್ರು ಕೇಸಸ್ಗೆ. ಅದರ ಕಂಪ್ಲೇನೆಂಟ್ ರಿಕ್ವೆಸ್ಟ್ ಮೇಲೆ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ಅನ್ನಿಸ್ಬೋದು ಈ ಕೇಸ್ ನಲ್ಲಿ ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಬೇಕು ಅಂತ. ಅಟ್ ದ ಎಂಡ್ ಆಫ್ ದ ಡೇ ಪ್ರಾಸಿಕ್ಯೂಟರ್ ಡ್ಯೂಟಿ ಏನು? ಪ್ರಾಸಿಕ್ಯೂಟರ್ ಈಸ್ ದ ಮೌತ್ ಪೀಸ್ ಆಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್, ಸ್ಟೇಟ್. ಇನ್ವೆಸ್ಟಿಗೇಷನ್ ಆಫೀಸರು ಸ್ಟೇಟು ರಾಜ್ಯದ ಪರವಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಏನೇನ್ ಇನ್ವೆಸ್ಟಿಗೇಷನ್ ಮಾಡ್ತಾರೋ, ಅವ್ರಿಗೆ ಒಂದು ಕೇಸಿನ ಸಂಬಂಧ ಏನೇನ್ ಅನ್ಸುತ್ತೋ ಆ ವಿಷಯಗಳನ್ನೆಲ್ಲ ಕೋರ್ಟ್ ಮುಂದೆ ಅದೇ ತರ ತಗೊಂಡ್ ಬಂದಿಟ್ಟು ರಾಜ್ಯದ ಪರವಾಗಿ ಕೇಸ್ ನಡೆಸ್ತಕ್ಕಂಥದ್ದಷ್ಟೇ ಪ್ರಾಸಿಕ್ಯೂಟರ್ ಜವಾಬ್ದಾರಿ. ಪ್ರಾಸಿಕ್ಯೂಟರ್ ಅಲ್ಲಿ ಬಂದಿದ ತಕ್ಷಣನೇ ಪ್ರಾಸಿಕ್ಯೂಟರ್ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳೋದಕ್ಕಿಂತ ಮಿಗಿಲಾಗಿ ಬೇರೆ ಏನು ಹೇಳಕ್ ಆಗಲ್ಲ. ಹೊಸ ವಿಷಯಗಳನ್ನು ಸಹ ಪ್ರಾಸಿಕ್ಯೂಟರ್ ಸೇರ್ಪಡೆ ಮಾಡ್ಲಿಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ದ ರೋಲ್ ಆಫ್ ದ ಪ್ರಾಸಿಕ್ಯೂಟರ್ ಆರ್ ಸ್ಪೆಷಲ್ ಪ್ರಾಸಿಕ್ಯೂಟರ್ ಈಸ್ ಲಿಮಿಟೆಡ್ ಟು ದ ಇನ್ಸ್ಟ್ರಕ್ಷನ್ಸ್ ವಾಟ್ ಎವರ್ ಹಿ ಗೆಟ್ಸ್ ಫ್ರಮ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಆಸ್ ಲಾಂಗ್ ಆಸ್ ದ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮುಗಿದಾದ್ಮೇಲೆ ಅವ್ರು ಫೈಲ್ ಮಾಡುವಂತ ಚಾರ್ಜ್ ಶೀಟ್ ಏನಿದೆ ಆ ಚಾರ್ಜ್ ಶೀಟ್ ಪ್ರಕಾರ ಸ್ಟ್ರಿಕ್ಟ್ಲಿ ವಿತ್ ಇನ್ ದ ಚಾರ್ಜ್ ಶೀಟ್ ಪ್ರಕಾರ ಕೇಸ್ ನಡೆಸ್ತಕ್ಕಂಥದ್ದಷ್ಟೇ ಪ್ರಾಸಿಕ್ಯೂಟರ್ ಜವಾಬ್ದಾರಿ. ಸೊ ಹಾಗಾಗಿ ಪ್ರಾಸಿಕ್ಯೂಟರ್ ಚೇಂಜ್ ಆಗಿದ ತಕ್ಷಣ ಏನೋ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಬೇರೆ ಏನೋ ಒಂಥರದ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದೆಲ್ಲ ನೋ, ದಟ್ ಇಸ್ ನಾಟ್ ಕರೆಕ್ಟ್. ಯಾವುದೇ ವಿಧವಾಗ್ಲೂ ಕೇಸ್ ಬಾಧಿತವಾಗಲ್ಲ. ಈಗ ಪ್ರಾಸಿಕ್ಯೂಟರ್ ಜವಾಬ್ದಾರಿ ಏನು ಅಂತ ಹೇಳಿದ್ರಿ ನೀವು, ಅಷ್ಟೇ ಪ್ರಾಸಿಕ್ಯೂಟರ್ ಜವಾಬ್ದಾರಿ ಆದ್ರೆ ಈಗ ಪ್ರಾಸಿಕ್ಯೂಟರ್ನ ಬದಲಾವಣೆ ಮಾಡುವಂತ ಅವಶ್ಯಕತೆ ಏನಿರುತ್ತೆ ಹಾಗಾದ್ರೆ? ಈಗ ವಿಶೇಷ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿದಾಗ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಅಂದ್ರೆ, ಇಟ್ ಈಸ್ ನಾಟ್ ದಟ್ ದ ರೆಗ್ಯುಲರ್ ಪ್ರಾಸಿಕ್ಯೂಟರ್ ಅಟ್ಯಾಚ್ಡ್ ಟು ದ ಕೋರ್ಟ್. ಪ್ರತಿಯೊಂದು ನ್ಯಾಯಾಲಯಕ್ಕೂ ಅದರ ಒಂದು ರೆಗ್ಯುಲರ್ ಪ್ರಾಸಿಕ್ಯೂಟರ್ ಇರ್ತಾರೆ. ಅವರು ಸಾಮಾನ್ಯವಾಗಿ ಆ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಕೇಸ್ಗಳನ್ನು ರಾಜ್ಯದ ಪರವಾಗಿ ನಡೆಸ್ತಾ ಇರ್ತಾರೆ. ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡೋದು ಯಾಕೆ ಅಂದ್ರೆ, ರೆಗ್ಯುಲರ್ ಪ್ರಾಸಿಕ್ಯೂಟರ್ ಕೇಸ್ ನಡೆಸೋದು ಬರಲ್ಲ ಅಥವಾ ಅವ್ರಿಗೆ ಜ್ಞಾನ ಇಲ್ಲ ಅಂತಲ್ಲ. ರೆಗ್ಯುಲರ್ ಪ್ರಾಸಿಕ್ಯೂಟರ್ಸ್ಗೆ ಆ ಕೋರ್ಟ್ ನಲ್ಲಿ ಇರ್ತಕ್ಕಂತ ಸಾಕಷ್ಟು ಕೇಸುಗಳ ಲೋಡ್ ಅವ್ರ ಮೇಲೆ ಇರ್ತದೆ. ವಿಶೇಷವಾದಂತ ಪ್ರಕರಣಗಳು ಕೋರ್ಟ್ ಮುಂದೆ ಬಂದಾಗ ಯಾವುದೇ ಒಂದು ವಿಷಯನೂ ಬೇರೆ ಕೇಸುಗಳಿದ್ದಾವೆ, ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ ರೆಗ್ಯುಲರ್ ಪ್ರಾಸಿಕ್ಯೂಟರ್ಗೆ ಅಂತ ಹೇಳಿ ಯಾವುದೇ ಕೇಸುಗಳು ಯಾವುದೇ ವಿಷಯಗಳು ತಾತ್ಸಾರಕ್ಕೊಳಗಾಗಬಾರ್ದು. ಹಾಗಾಗಿ ವಿಶೇಷವಾಗಿ ಅದೊಂದೇ ಕೇಸನ್ನ ನಡೆಸ್ತಕ್ಕಂತ ಒಬ್ಬ ಪ್ರಾಸಿಕ್ಯೂಟರ್ ಬೇಕು. ಮತ್ತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇದ್ರೆ ಕರೆಕ್ಟ್ ಆಗಿ ಹೇಳ್ತಕ್ಕಂತ ವಿಷಯಗಳೆಲ್ಲ ಹೇಳ್ತಾರೆ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಆರ್ಗ್ಯುಮೆಂಟ್ ಆಗುವಾಗ ಡಿಫೆನ್ಸ್ ಅಡ್ವೊಕೇಟ್ ಯಾವ್ದೋ ಕೆಲವು ಜಡ್ಜ್ಮೆಂಟ್ಸ್ ಹೇಳಿದ್ರು, ಸುಪ್ರೀಂ ಕೋರ್ಟ್ ಈ ತರ ಹೇಳುತ್ತೆ ಸ್ವಾಮಿ, ಈ ತರ ಕಾನೂನು ಇದೆ ಸ್ವಾಮಿ ಅಂತ. ಆ ವಿಷಯಗಳನ್ನೆಲ್ಲ ಸ್ವಲ್ಪ ಹೆಚ್ಚಾಗಿ ತಿಳುವಳಿಕೆ ಇದ್ದಂತ ಪ್ರಾಸಿಕ್ಯೂಟರ್ ವಕೀಲರು ಇದ್ದಾಗ ಎಫೆಕ್ಟಿವ್ ಆಗಿ ಕೋರ್ಟ್ ಮುಂದೆ ಕೇಸನ್ನ ನಡೆಸ್ತಾರೆ, ಸಮಾಜದ ಹಿತದೃಷ್ಟಿಯಿಂದ, ಕೇಸಿನ ಸಾಂದ್ರತೆ ಹಿತದೃಷ್ಟಿಯಿಂದ. ಆ ಕಾರಣಕ್ಕೋಸ್ಕರ ವಿಶೇಷವಾದಂತ ಪ್ರಾಸಿಕ್ಯೂಟರ್ನ ಕೋರ್ಟ್ ಮುಂದೆ ಸರ್ಕಾರ ಅಪಾಯಿಂಟ್ ಮಾಡುತ್ತೆ. ಅದು ಬಿಟ್ಟು ಇಟ್ ಈಸ್ ನಾಟ್ ಫಾರ್ ದ ರೀಸನ್ ದಟ್ ದ ರೆಗ್ಯುಲರ್ ಪ್ರಾಸಿಕ್ಯೂಟರ್ ಈಸ್ ಇನ್ಕೇಪಬಲ್ ಆಫ್ ಕಂಡಕ್ಟಿಂಗ್ ದ ಕೇಸ್. ವಿಶೇಷ ಪ್ರಾಸಿಕ್ಯೂಟರ್ ಹೋದ್ರೆ ರೆಗ್ಯುಲರ್ ಪ್ರಾಸಿಕ್ಯೂಟರ್ ಕಂಡಕ್ಟ್ ಮಾಡ್ತಾರೆ ಅಷ್ಟೇ. ಓಕೆ. ಸೊ ಇಲ್ಲಿ ದರ್ಶನ್ ಬಚಾವ್ ಮಾಡುವಂತ ಪ್ರಯತ್ನ ಆಗ್ತಿದೆ ಅನ್ನೋಂತ ಆರೋಪ ಎಲ್ಲ ಏನಿದೆಯಲ್ಲ ಆ ತರ ಎಲ್ಲ ಹೇಳೋಕ್ಕಾಗಲ್ಲ ಅಂತೀರಾ? ನಾಟ್ ಸಪೋಸ್ ಟು ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್. ನೋ, ಐ ಥಿಂಕ್ ನೋ ಲಾಯರ್, ಪ್ರಾಸಿಕ್ಯೂಟರ್ ಇಸ್ ಆಲ್ಸೋ ಎ ಲಾಯರ್. ಯಾವುದೇ ಪ್ರಾಸಿಕ್ಯೂಟರ್ ಸಹ ತನ್ನ ವೃತ್ತಿಯ ತತ್ವಗಳಿಗೆ ವಿರುದ್ಧವಾಗಿ ಬಿಹೇವ್ ಮಾಡಲ್ಲ ಅಂತ ನನ್ನ ಅನಿಸಿಕೆ. ಯಾವುದೇ ಒತ್ತಡಗಳಿಗೆ ಒಳಗಾಗಲ್ಲ, ಯಾವುದೇ ಪ್ರೇರಣೆಗಳು ಒಳಗಾಗದಂಗೆ ಬಹಳ ಅವರು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸ್ತಾರೆ. ಆ ತರದ ಉದಾಹರಣೆಗಳು ಬೇಕಾದಷ್ಟಿದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಬದಲಾವಣೆ ಅನ್ನೋದು ಈಗ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಸರ್ಕಾರ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ? ಸಚಿವರ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಣಿತಾರಾ? ಇಲ್ಲಿ ತನಕ ಈ ಪ್ರಕರಣದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಸಿದ್ದರಾಮಯ್ಯನವರು, ಹಸ್ತಕ್ಷೇಪ ಮಾಡೋದೂ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಏಕಾಏಕಿ ಪ್ರಸನ್ನ ಕುಮಾರ್ ಬದಲಾವಣೆ ಆಗಬೇಕು ಅನ್ನೋ ಒತ್ತಡ ಜೋರಾಗ್ತಾ ಇತ್ತು. ಈ ಒತ್ತಡಕ್ಕೆ ಸಿಎಂ ಮಣಿತಾರಾ? ಈ ಪ್ರಶ್ನೆಗೆ ಇವತ್ತು ಸಂಜೆ ಒಳಗಡೆ ಉತ್ತರ ಸಿಗಬಹುದು ಅಂತಲೇ ಕೇಳಲಾಗ್ತಾ ಇದೆ. 3 ದಿನಗಳ ಹಿಂದಷ್ಟೇ ಪ್ರಸನ್ನ ಕುಮಾರನ್ನ ನೇಮಕ ಮಾಡಿತ್ತು ಸರ್ಕಾರ. ಪ್ರಸನ್ನಕುಮಾರ್ ನೇಮಕ ಅನ್ನೋದು ಪ್ರಾಸಿಕ್ಯೂಷನ್ಗೆ ಬಲ ತಂದು ಕೊಟ್ಟಿತ್ತು. ಆದ್ರೆ ಈಗ ನೋಡಿದ್ರೆ ಏಕಾಏಕಿ ಅವರ ಬದಲಾವಣೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ.
ಈ ಬಗ್ಗೆ ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟರು. ಬದಲಾವಣೆ ಇಲ್ಲ ಅಂತ ಹೇಳ್ತಲೇ ಬದಲಾದ್ರೆ ತಪ್ಪೇನು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಈ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.